ಕಟ್ ಮಾಡ್ಬೇಕದು. ಮಾಡಿದೆ ಮಾತಾಡಲ್ಲ ಅಂತಾರೆ ಅವರು. ಏನು ಬೆಲೆ ಕಟ್ಟಿದ್ದಾರೆ? ಏನು ಬೆಲೆ ಕಟ್ಟಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? ಏನು ಬೆಲೆ ಕಟ್ಟಿದ್ದೀರಾ? 13,500. ಎಲ್ಲ ಸಿನ್ನೂರು ಮರಿ ಅಲ್ವಾ? 14,500 ಅವು 14,500. ನೀವು 13,500. ಎಲ್ಲ ಸಿನ್ನೂರು ಮರಿ ಅಲ್ವಾ? ನೋಡಿ ನಿಮ್ಮ ಎಕ್ಸ್ಪೀರಿಯನ್ಸ್. ಇದು ಮಾತು. ಇದು ಮಾತು. ಯಾಕೋ ಸಂತೆ ಕಡೆ 15,000. 25,000ನಾ? 25,000 ಎಲ್ಲ ಸಿನ್ನೂರು ಮರಿನೇ. ಯಾಕೋ ಸ್ವಲ್ಪ ಬಿಸ್ನೆಸ್ ಡಲ್ ಇದೆಯಲ್ಲೋ ಈ ವಾರ? ಶ್ರಾವಣ ಅಲ್ವಾ? ಈ ಕಡೆ ತಿರುಗಿ. ನಾಗಪ್ಪ ಅಂತ ಅಗ್ರಿ ಅನಿಮಲ್ಸ್. ನಾಗಪ್ಪ ಅಂತ. ಯಾವರು? ಕುರುಬರಳ್ಳಿ ಜಾನಿ ವಾಕರ್. ಹೌದಾ? ಜಾನಿ ನಾಗಪ್ಪ ಕುರುಬರಳ್ಳಿ ಅಂತ ಜಾನಿ ಆಯ್ತು. ನಾಗಪ್ಪ ಜಾನಿ ಕುರುಬರಳ್ಳಿ ಅಂತ ಹಾಕ್ತೀನಿ. ಒಳ್ಳೇದಾಗ್ಲಿ. ಯಜಮಾನ್ರೆ, ಈ ಸಂತೆಗೆ ಎಷ್ಟು ಒಂದು 50 ವರ್ಷ ಆಗೈತಾ? ಇರ್ಬೋದಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹೌದಾ? ಯಜಮಾನ್ರೆ, ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು? ನನ್ನ ಸರ್ವಿಸ್ 25 ವರ್ಷ ಬರ್ತಾ ಇದ್ದೀನಿ. ಮೊದಲು 10 ಗಂಟೆ ಬರ್ತಾ ಇದ್ದೀನಿ ಸಂತೆಗೆ. ನಮ್ಮ ಕುರಿ ಮೇರಿ ತಂದಾಕಿ ಬರ್ತಾ ಇದ್ದ ನಾವು ಮೊದಲು. ಇವಾಗ ಏನು ಬೆಳಗಿನ 2 ಗಂಟೆಗೆ ಬರ್ಬೇಕು ಸಂತೆ ಬರ್ಬೇಕಂದ್ರೆ. ಆ ಥರ ಆಗಿದೆ. 50 ವರ್ಷ ಆಗಿದೆಯಾ ಸಂತೆಗೆ? ಆಗಿದೆಯಲ್ಲ. ನಾನು 25 ದಿನದಿಂದ ಬರ್ತಾ ಇದ್ದೆ. ಹೌದಲ್ಲ? ನಿಮ್ದೇನಾ ಇವು? ಇದು ನಮ್ದು. ಅದು ನಮ್ದು. ಸರ್, ಏನು ಬೆಲೆ ಕಟ್ಟಿದ್ದೀರಾ? ಇದು 13,500 ರೂಪಾಯಿ. ನಾವು ಕೊಂಡಿರೋದೇನೆ. ಎಲ್ಲ ಸಿನ್ನೂರು ಮರಿ. ಅದು ನಾಟಿ ಮರಿ ನಮ್ಮ ಮನೆ. ಹೌದಾ? ಯಾಕೋ ಸಂತೆ ಸುಮಾರು ಇದೆಯಲ್ಲ ಇವತ್ತು ಡಲ್ಲು ಸಂತೆ ಇಲ್ಲ, ವ್ಯಾಪಾರ ಇಲ್ಲ. ಶ್ರಾವಣ ಬೇರೆ. ನಾಳೆ ಅಮಾವಾಸ್ಯೆ ಬೇರೆ ಅಲ್ವಾ? ಅಮಾವಾಸ್ಯೆ ಕೊಯ್ಲಿಲ್ಲ ಇನ್ನ. ಅದೇ ಇರ್ಲಿ, 1-2 ವಾರ ಹಂಗಾಗುತ್ತೆ ಅಲ್ವಾ? ಈ ಹೋದ ವಾರ ಬಕ್ರೀದ್ ರಂಜಾನ್ ಹೆಂಗಾಯ್ತು ವ್ಯಾಪಾರ ಅಲ್ವಾ? ತುಂಬಾ ಚೆನ್ನಾಗಿದೆ. ಬಕ್ರೀದ್ ಡೌನಾ? ಸಿಕ್ಕಾಬಿಟ್ಟೆ ರಶಪ್ಪ. ಫುಲ್ ಒಳಗಡೆ ಬರಕ್ಕಾಗಲಿಲ್ಲ. ವ್ಯಾಪಾರ ಆಗ್ಲಿಲ್ವಾ? ಸಿಕ್ಕಾಪಟ್ಟೆ ಬರ್ತೈತೆ. ಸಿಕ್ಕಾಪಟ್ಟೆ ಬಂದವಾಗ ವ್ಯಾಪಾರ ಡೌನ್. ರಂಜಾನ್ ಪರವಾಗಿಲ್ಲ. ಬಕ್ರೀದ್ ಪರವಾಗಿಲ್ಲ. ರಂಜಾನ್ ಪರವಾಗಿಲ್ಲ. ಎರಡು ಒಂದ್ಸರಿ ಬಂದಿದ್ದೀಗ. ಕರೆಕ್ಟ್. ನಾನು ಬಂದಾಗ ಬಕ್ರೀದ್ಗೆ ಎಲ್ಲ ಪೂರ್ತಿ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ಆಗುತ್ತೆ. ಮರಿ ಜಾಸ್ತಿ ಬಂದ ಕಡಿಮೆ ಬೆಲೆ ಆಗಲ್ವಾ? ಅಗ್ರಿ ಅನಿಮಲ್ಸ್. ಕೊಡಿ, ಹಾಕ್ಕೊಡ್ತೀನಿ. ಅಗ್ರಿ ಅನಿಮಲ್ಸ್. ಏನು ವ್ಯಾಪಾರ ಡಲ್ ಅಂತಾರೆ ಇದ್ದಾನೆ? ಡೆಲ್ಲು ಅಲ್ವಾ? ಏನು ಬೆಲೆ ಕಟ್ಟಿದ್ದೀರಾ? ಇದು 16,500. 16,500ನಾ? 10 ಮರಿನಾ?
ಬಂದೆ ಸುಮಾರು ಅಲ್ವಾ? ಸುಮಾರು ಯಾಕೆ ವ್ಯಾಪಾರ ಡಲ್? ಎಲ್ಲ ಮುಖಾನು ಎಲ್ಲರ ಮುಖಗಳು ಸ್ವಲ್ಪ ಡಲ್ ಆಗಿದ್ದಾವೆ ಅಲ್ವಾ? ಮ್ಯೂಸಿಕ್ ಆಗ್ತಿರೋದು ಮ್ಯೂಸಿಕ್ ಕೊಡ್ತೀರಾ? ಇಲ್ಲ ಇಲ್ಲ, ನಾಳೆ ಆಗ್ತದೆ. ಯೂಟ್ಯೂಬ್ ಚಾನಲ್ ಅವರು ಆ ದೋಸೆ ಹೋಟ್ಲು ಬಂದಿಲ್ವಾ? ಹಾಂ ಯಜಮಾನ್ ನನಗೆ ಫೋನ್ ಮಾಡು ಹೊಟ್ಬಿಟ್ಟೆ ಒಳ್ಳೇದು ಅಂತ ಒಳ್ಳೇದು ಆಯ್ತು. ದಾಸಪೇಟೆಯಿಂದ ಬಂದ್ಬಿಟ್ಟೆ ಒಂದು